ಧನುಸ್ಸು ರಾಶಿ, ನಿಮ್ಮ ವೈಯಕ್ತಿಕವಾದಂತಹ ವಿಚಾರದಲ್ಲಿ ಬೇರೆಯವರ ಹಸ್ತಕ್ಷೇಪ ಬೇಡ. ಯಾಕೆ ಅಂತಂದ್ರೆ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ತಪ್ಪನ್ನ ಮಾಡ್ಕೊಂಡು ಬಿಟ್ಟಿದ್ದೀರಿ. ಆ ತಪ್ಪಿಗೆ ನೀವು ಏನೇ ಪರಿಹಾರ ಮಾಡಿಕೊಂಡ್ರೂ ಕೂಡ ಅದು ನಿಮ್ಮನ್ನ ಕಾಡದಲ್ಲೇ ಬಿಡುವಂಥದ್ದಿಲ್ಲ. ಅದಕ್ಕೆ ಸೂಕ್ತವಾದಂತಹ ವಿಚಾರವನ್ನ ನೀವು ಅರಿತು ಆ ದಿಶೆಯಲ್ಲಿ ನಡಿಬೇಕಾದಂಥದ್ದಿರುತ್ತೆ. ಸಣ್ಣ ಪುಟ್ಟ ಉದ್ಯಮಿಗಳಿಗೆ ಉತ್ತಮವಾದಂತಹ ದಿವಸ ಇದು. ತಾಯಿಯವರ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಿ. ಪತಿಪತ್ನಿಯರ ಮಧ್ಯದಲ್ಲಿ ಸಾಮರಸ್ಯ ಅಂತಕ್ಕಂಥದ್ದು ತುಂಬ ಕಡಿಮೆ ಆಗುತ್ತೆ. ಗಂಡ ತೆಗೆದುಕೊಂಡಂತಹ ಕೆಲವು ನಿರ್ಧಾರಗಳಿಗೆ ಹೆಂಡತಿಯ ಒಪ್ಪಿಗೆ ಇರುವುದಿಲ್ಲ. ಹೆಂಡತಿಯನ್ನ ತಿರಸ್ಕಾರ ಮಾಡಿ ಅಥವಾ ಹೆಂಡತಿಯ ಮಾತನ್ನ ಧಿಕ್ಕರಿಸಿ ತಾನು ಕೆಲವು ನಿರ್ಧಾರಗಳನ್ನ ಮಾಡ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಇರುವಂತಹದ್ದಾಗುತ್ತೆ. ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಕಲಹ ಉಂಟಾಗ್ತಕ್ಕಂತಹದ್ದು. ನೌಕರಿಯ ವಿಚಾರದಲ್ಲಿ, ವೃತ್ತಿಯ ವಿಚಾರದಲ್ಲಿ ಮನಸ್ಸಿಗೆ ಸಮಾಧಾನ ಇಲ್ಲದೆ ಇರತಕ್ಕಂಥದ್ದಾಗತ್ತೆ. ವಿಶೇಷವಾಗಿ ಅಯ್ಯಪ್ಪ ಸ್ವಾಮಿಯನ್ನ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ, ವ್ಯಾವಹಾರಿಕವಾಗಿ ಜೊತೆಗೆ ನೌಕರಿಯಲ್ಲಿ, ವಿದ್ಯಾಕ್ಷೇತ್ರದಲ್ಲಿ ಗಣನೀಯವಾದಂತಹ ಸಾಧನೆ, ಫಲಿತಾಂಶಕ್ಕೆ ಅವಕಾಶ ಇರತಕ್ಕಂಥದ್ದು. ಹಿಂದೆ ಯಾವತ್ತೋ ಪಟ್ಟಂತಹ ಕಷ್ಟ ಪರಿಶ್ರಮ ತತ್ಫಲವಾಗಿ ಈ ದಿವಸ ಆ ಒಂದು ಒಳಿತನ್ನು ನೋಡೋದಕ್ಕೆ ಅವಕಾಶ ಇದೆ. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ, ಇಂಜಿನಿಯರ್ಸ್ಗೆ ಶುಭ ಫಲ ಇರತಕ್ಕಂತಹ ದಿವಸ ಇದು. ಹೊಸ ಹೊಸ ಸಂಪರ್ಕಗಳು ನಿಮಗೆ ಅನುಕೂಲವನ್ನು ಮಾಡಿಕೊಡುತ್ತೆ. ಆ ಅನುಕೂಲಗಳು ನೀವು ಜೀವನದಲ್ಲಿ ಎಲ್ಲ ರೀತಿಯಿಂದಲೂ ಬೆಳೆಯೋದಕ್ಕೆ ಸಹಾಯಕವಾಗುತ್ತೆ ಎನ್ನುವಂಥದ್ದು. ಹಳೆಯ ಸ್ನೇಹಿತರನ್ನ ಭೇಟಿ ಮಾಡಿ ಅಗತ್ಯ ವಿಚಾರಗಳನ್ನು ಚರ್ಚೆ ಮಾಡ್ತೀರಿ, ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಳ್ತೀರಿ. ನಿಮ್ಮ ಆಲೋಚನೆಗಳು, ನಿಮ್ಮ ಯೋಜನೆಗಳಿಗೆ ಅದನ್ನು ವಿನಿಯೋಗ ಮಾಡ್ಕೊಳ್ತಕ್ಕಂಥದ್ದು. ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಕಾರ್ಯನಿಮಿತ್ತವಾಗಿ ಪ್ರಯಾಣವನ್ನು ಮಾಡಬೇಕಾದಂಥದ್ದಿರುತ್ತೆ. ಸರಿಯಾದಂತಹ ಸಮಯದಲ್ಲಿ ಪ್ರಯಾಣವನ್ನು ಬೆಳೆಸಿದರೆ ಲಾಭವನ್ನು ಹೊಂದಬಹುದು ಅಂತಕ್ಕಂಥದ್ದು. ಮಕ್ಕಳ ಜೊತೆಯಲ್ಲಿ ಆನಂದವಾಗಿ ಸಮಯವನ್ನು ಕಳೆಯುವಂಥದ್ದಿದೆ. ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಕುಂಭರಾಶಿ, ವೃತ್ತಿ ಅಥವಾ ನೌಕರಿಯಲ್ಲಿ ತಕ್ಷಣದ ಬದಲಾವಣೆ ಆಗುವಂತಹ ದಿವಸ. ಯಾವ ರೀತಿಯಲ್ಲಿ ಬದಲಾಗುತ್ತೆ, ಯಾವ ವಿಷಯ ಮುನ್ನೆಲೆಗೆ ಬರುತ್ತೆ ಅನ್ನುವಂಥದ್ದನ್ನ ಕುತೂಹಲದಿಂದ ನೋಡಬೇಕಾದಂಥದ್ದಾಗತ್ತೆ. ಅನಗತ್ಯವಾದಂತಹ ವಿವಾದಗಳು ಸೃಷ್ಟಿಯಾಗೋದ್ರಿಂದ ಬೇಸರವಾಗುತ್ತೆ. ನೀವು ಪ್ರಯತ್ನ ಮಾಡ್ತಾ ಇರತಕ್ಕಂತಹ ವಿಷಯಕ್ಕೂ ಕೆಲಸಕ್ಕೂ ಅಲ್ಲಿ ಬರುವ ಮಾತುಕತೆಗೂ ಸಂಬಂಧವೇ ಇರೋದಿಲ್ಲ. ಆದರೂ ಕೂಡ ಅನಿವಾರ್ಯವಾಗಿ ಅದೆಲ್ಲ ನಿಮ್ಮ ಮುಂದೆ ಬರುವಂಥದ್ದಾಗತ್ತೆ. ಬರಬೇಕಾಗಿದ್ದಂತಹ ಹಣ ನಿಮ್ಮ ಕೈ ಸೇರಿ ಸಂತೋಷವಾಗುತ್ತೆ. ಯಾವುದೋ ಬಾಕಿ ಇರುತ್ತೆ, ಅದು ಇವತ್ತು ನಿಮಗೆ ಸಿಕ್ಕತ್ತೆ ಎನ್ನುವಂಥದ್ದು. ದೂರದ ಪ್ರಯಾಣ ಬೇಡ ಅಂತಕ್ಕಂತಹ ಸೂಚನೆ ಇದೆ. ಅದನ್ನ ಗಮನಿಸ್ದಲೇ ನೀವೆಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದ್ರೂ ಕೂಡ ಕೊನೆಯ ಹೊತ್ತಿಗೆ ಅದು ರದ್ದಾಗಬಹುದು, ನಿಂತು ಹೋಗಬಹುದು ಅನ್ನುವಂಥದ್ದು. ಕಾರ್ಯಕ್ಷೇತ್ರದಲ್ಲಿ ಗೌರವ ಮನ್ನಣೆಗಳು ಸಿಕ್ಕತ್ತೆ. ಉಳಿಸ್ಕೊಳ್ಬೇಕಾದಂಥದ್ದು ನಿಮ್ಮ ಕೈಯಲ್ಲಿರುತ್ತೆ ಅನ್ನುವಂಥದ್ದು. ಯಾವುದೋ ಗೌರವದ ಸಂದರ್ಭದಲ್ಲಿ ನಿಮಗೆ ಅನುಚಿತವಾದಂತಹ ವರ್ತನೆಯಿಂದಲೋ ಮಾತಿನಿಂದಲೋ ಅದು ಅಪಹಾಸ್ಯಕ್ಕೆ ಗುರಿಯಾಗುವಂಥದ್ದು. ಸಂಬಂಧಿಕರಲ್ಲಿ ನಿಮ್ಮ ಬಾಂಧವ್ಯ ಗಟ್ಟಿ ಮಾಡಿಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮಗೆ ಇರುತ್ತೆ. ಯಾಕೆ ಅಂತಂದ್ರೆ ಯಾರದ್ದಾದ್ರೂ ಒಂದಷ್ಟು ಜನದ್ದು ಸಹಕಾರ ಬೇಕಲ್ಲ, ಅವರ ಒಂದು ಪ್ರೋತ್ಸಾಹ ಬೇಕಲ್ಲ, ಅದಕ್ಕೋಸ್ಕರವಾಗಿ ಆಗಿರುತ್ತೆ. ದುರ್ಗಾದೇವಿಯನ್ನ ಪ್ರಾರ್ಥನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ತುಂಬಾ ಸಾಧಾರಣವಾದಂತಹ ದಿವಸ. ಆದರೆ ಗಾಬರಿ ಆಗುವಂಥದ್ದು, ಆತಂಕ ಪಡಬೇಕಾದಂತಹ ಅವಶ್ಯಕತೆ ಇಲ್ಲ. ನೀವು ನೀವಾಗಿದ್ದು ಬಿಟ್ರೆ ಯಾವ ತೊಂದರೆಗಳೂ ಕೂಡ ಇಲ್ಲದೆ ಇರತಕ್ಕಂಥದ್ದು. ಸ್ವಾಭಿಮಾನ ಹೆಚ್ಚಾಗ್ತಕ್ಕಂಥದ್ದು. ಸ್ವಾಭಿಮಾನ ಕೋಪವಾಗಿ ಪರಿವರ್ತನೆ ಆಗುವಂಥದ್ದು ಬೇಡ. ನಿಮ್ಮ ಶಿಸ್ತು, ನಿಮ್ಮ ಸಂಯಮ, ನಿಮ್ಮದೇ ಆದಂತಹ ಒಂದು ನಡವಳಿಕೆ ನಿಮ್ಮ ಕೈಯಲ್ಲಿ ಇರಲಿ. ಅದು ಬೇರೆ ಯಾರಿಗೂ ಕೂಡ ಹೊರೆಯಾಗುವಂಥದ್ದು ಬೇಡ. ಬಲವಂತದಿಂದ ಬೇರೆಯವರನ್ನ ಈ ರೀತಿ ನಡ್ಕೊಳ್ಳಿ ಅಂತ ಹೇಳುವಂಥದ್ದು ಕೂಡ ಬೇಡ. ಮನೆಯ ವಾತಾವರಣ, ಮನೆಯಲ್ಲಿ ಆಗತಕ್ಕಂತಹ ಕೆಲವು ಮಾತು, ಮನೆಯಲ್ಲಿ ನಡೀತಾ ಇರತಕ್ಕಂತಹ ಚರ್ಚೆ ಗೌಪ್ಯವಾಗಿದ್ದರೆ ಬಹಳ ಒಳ್ಳೆಯದು ಅನ್ನುವಂಥದ್ದು. ಹಣದ ಚಿಂತೆ ನಿಮಗೆ ಕಾಡಬಹುದು, ಅದಕ್ಕೆ ಪರಿಹಾರವೂ ಕೂಡ ಸಿಕ್ಕುವಂಥದ್ದಿದೆ. ಅನೇಕ ಜನ ನಿಮ್ಮನ್ನ ಸ್ವಾರ್ಥಕ್ಕೋಸ್ಕರವಾಗಿ ಆಶ್ರಯ ಮಾಡ್ತಾರೆ, ನಿಮ್ಮನ್ನ ಬಳಸ್ಕೊಳ್ತಾರೆ ಅನ್ನುವಂಥದ್ದು.
ನೀವು ಎಷ್ಟೇ ಬುದ್ಧಿವಂತರಾದರೂ ಕೂಡ ಯಾವುದೋ ದಾಕ್ಷಿಣ್ಯಕ್ಕೊಳಗಾಗಿ ಈ ರೀತಿಯ ನಷ್ಟವನ್ನು ಅಥವಾ ಸಮಸ್ಯೆಯನ್ನು ಅನುಭವಿಸಬೇಕಾಗತ್ತೆ. ಕುಟುಂಬ ಸದಸ್ಯರ ಜೊತೆಯಲ್ಲಿ ಇರತಕ್ಕಂತಹ ಮನಸ್ತಾಪವೋ, ವೈಮನಸ್ಯವೋ, ಭಿನ್ನಾಭಿಪ್ರಾಯವೋ, ಕೋಪವೋ ಇದೆಲ್ಲವನ್ನ ದೂರ ಮಾಡಿಕೊಂಡು ಸಮಾಧಾನವಾಗಿರ್ತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ. ಹಿರಿಯರ ಆಶೀರ್ವಾದವನ್ನ ಪಡ್ಕೊಳ್ಳಿ. ಶುಭವಾಗಲಿ.